ನಮ್ಮ ಹೊನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಾರ್ಚ್ ತಿಂಗಳಲ್ಲಿ 27ನೇ ತಾರೀಕು ಆಗಿರ್ತಕ್ಕಂಥ ಒಂದು ಪ್ರಕರಣ. ಈ ಪ್ರಕರಣದಲ್ಲಿ ಫಿರ್ಯಾದಿದಾರರು ಇವರು ಮೂಲತಃ ಭದ್ರಾವತಿ ತಾಲೂಕಿನವರು. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಲ್ಲಿ ಒಂದು ಜಮೀನು ಇರುತ್ತೆ ಇವ್ರದ್ದು. ಆ ಜಮೀನನ್ನು ವ್ಯಾಪಾರ ಮಾಡಿ ಬಂದಿರತಕ್ಕಂಥ ಹಣವನ್ನು ತಮ್ಮ ಸ್ನೇಹಿತರೊಂದಿಗೆ ಹೋಗಿ ಪಡೆದುಕೊಂಡು ವಾಪಸ್ಸು ಬರ್ತಿರಬೇಕಾದ್ರೆ ಹೊನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಮಾರನಹಳ್ಳಿಯ ಕಣಿವೆಯಲ್ಲಿ ಒಂದು ಇಟಿಯೋಸ್ ಕಾರು ಅವರಿಗೆ ಡಿಕ್ಕಿ ಹೊಡೆದಂಗೆ ಮತ್ತು ಎಕ್ಸಿಡೆಂಟ್ ಮಾಡಿದ ರೀತಿಯಲ್ಲಿ ಬಂದು ಅವ್ರ ಜೊತೆ ಜಗಳ ತೆಗೆದು ಅವರನ್ನು ಹಲ್ಲೆ ಮಾಡಿ ಓಮ್ನಿ ಕಾರ್ನಲ್ಲಿರ್ತಕ್ಕಂಥ ಫಿರ್ಯಾದಿದಾರರು ಚಲಾವಣೆ ಮಾಡಿಕೊಂಡು ಬರ್ತಿರ್ತಕ್ಕಂಥ ಓಮ್ನಿ ಕಾರ್ನಲ್ಲಿರ್ತಕ್ಕಂಥ 2 ಬ್ಯಾಗ್ಗಳನ್ನು ಎತ್ಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಿ ನೋಡಿದಾಗ ಒಂದು ಬ್ಯಾಗಲ್ಲಿ ಹಣ ಇರುತ್ತೆ, ಇನ್ನೊಂದು ಬ್ಯಾಗಲ್ಲಿ ಕೇವಲ ದಾಖಲಾತಿಗಳು ಮತ್ತು ಬಟ್ಟೆ ಇರ್ತವೆ. ಆ ಒಂದು ದಾಖಲಾತಿಗಳು ಮತ್ತು ಬಟ್ಟೆ ಇರ್ತಕ್ಕಂಥ ಬ್ಯಾಗನ್ನು ಅಲ್ಲಿಂದ ಸುಮಾರು ದೂರದಲ್ಲಿ ಬಿಸಾಕಿ ಉಳಿದ ಹಣ ಇರ್ತಕ್ಕಂಥ ಬ್ಯಾಗನ್ನು ಸುಲಿಗೆ ಮಾಡಿಕೊಂಡು ಹೋಗಿರ್ತಾರೆ. ಇದು ರಾತ್ರಿ ಸುಮಾರು 11:30ರಿಂದ 12 ಗಂಟೆ ಮಧ್ಯದಲ್ಲಾಗಿರ್ತದೆ. ಅದೊಂದು ನಿರ್ಜನ ಪ್ರದೇಶ. ಆ ನಿರ್ಜನ ಪ್ರದೇಶ ಕಣಿವೆಯಲ್ಲಿ ಆಗಿರ್ತಕ್ಕಂಥ ಪ್ರಕರಣ. ಯಾವುದೇ ರೀತಿಯ ಕುರುಹುಗಳಿರಲಿಲ್ಲ, ಯಾವುದೇ ರೀತಿಯ ಸಾಕ್ಷ್ಯಗಳು ಕೂಡ ಅಲ್ಲಿ ಇರಲಿಲ್ಲ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಯಾಕಂದರೆ ಸುಲಿಗೆ ಪ್ರಕರಣ ಆಗಿದ್ದರಿಂದ ಇದನ್ನು ನಾನು ಕೂಡ ಮತ್ತು ನಮ್ಮ ಮೆಡಿಸಿನ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ DSP ರವರು ಸ್ಥಳಕ್ಕೆ ಭೇಟಿ ನೀಡಿ ಸಮಗ್ರವಾಗಿ ಇದನ್ನು ತನಿಖೆ ಕೈಗೊಂಡಿದ್ದೆವು. ಆದರೆ ನಮಗೆ ಎಲ್ಲ ಆ್ಯಂಗಲಿಂದ ಕೂಡ ಭಾಳಷ್ಟು ಕ್ಲಿಷ್ಟಕರವಾಗಿತ್ತು. ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಲ್ಲಿ ನಾವು ಇದರಲ್ಲಿ ಸುಮಾರು 350 CCTV ಫುಟೇಜ್ಗಳನ್ನು ಅನಲೈಸಿಸ್ ಮಾಡಿ ಅದರ ಜೊತೆಗೆ ನಮ್ಮ ತಾಂತ್ರಿಕ ಸಿಬ್ಬಂದಿಗಳ ಸಹಾಯದಿಂದ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಈ ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವ್ಯಕ್ತಿ ಅಂತಂದರೆ ಈ ಒಂದು ಭೂ ವ್ಯವಹಾರ ಏನು ಹೊಲ ಮಾರುವ ವಿಚಾರದಲ್ಲಿ ಏಜೆಂಟ್ ಆಗಿರ್ತಕ್ಕಂಥವ್ರು ಮಧ್ಯವರ್ತಿಗಳ ಈ ಒಂದು ಮಾಹಿತಿಯನ್ನು ಆರೋಪಿತರಿಗೆ ಕೊಟ್ಟು ಆರೋಪಿತರಿಂದ ಈ ಒಂದು ಕೃತ್ಯ ಬೆಸಗಿದ್ದು ಕಂಡು ಬರ್ತಾಯಿದೆ. ಆರೋಪಿ ಬಂದು ಮೆಹಬೂಬ್ ಅಂತೇಳಿ ಈತ ಹಗರಿಬೊಮ್ಮನಹಳ್ಳಿರ್ತಕ್ಕಂಥ ವ್ಯಕ್ತಿ. ಈತ ಕೂಡ ಈ ಒಂದು ಹಣ ವ್ಯವಹಾರದಲ್ಲಿ ಏನು ಈ ಒಂದು ಜಮೀನಿನ ಮಾರಾಟದಲ್ಲಿ ಮಧ್ಯವರ್ತಿಯಾಗಿ ಇನ್ನು ಉಳಿದ 4-5 ಜನ ಮಧ್ಯವರ್ತಿಗಳ ಜೊತೆ ಇವನು ಕೂಡ ಒಬ್ಬ ಆಗಿರ್ತಾನೆ. ಇವನಿಗೆ ಮತ್ತು ಇನ್ನೊಬ್ಬ ಆರೋಪಿತನಾಗಿರ್ತಕ್ಕಂಥ ಅಜ್ಜಪ್ಪ ಅಂತೇಳ್ಬಿಟ್ಟು ಇವನು ಕೂಡ ಹಗರಿಬೊಮ್ಮನಹಳ್ಳಿಯವನು. ಇವನಿಗೆ ಹಗರಿಬೊಮ್ಮನಹಳ್ಳಿ ಅಜ್ಜಪ್ಪ ಮತ್ತು ಈ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ಮಧ್ಯವರ್ತಿ ಇವರ ಮಧ್ಯದಲ್ಲಿ ಹಣಕಾಸಿನ ವ್ಯವಹಾರ ಇರುತ್ತೆ. ಇವನು ಸಾಲ ಪಡ್ಕೊಂಡಿರ್ತಾನೆ ಮಧ್ಯವರ್ತಿ ಇವನಿಂದ, ಅಜ್ಜಪ್ಪನಿಂದ. ಈ ವಿಚಾರವಾಗಿ ಅವನು ಪದೇ ದುಡ್ಡು ಕೇಳ್ತಾ ಇರ್ತಾನೆ. ಆ ಹಿನ್ನೆಲೆಯಲ್ಲಿ ಇವನು ಅವತ್ತಿನ ದಿನ ಏನು ಮಧ್ಯವರ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಹಣವನ್ನು ನೋಡಿ ಅವನಿಗೆ ಮಾಹಿತಿ ಕೊಡ್ತಾನೆ. ಇವನು ಏನು ಆರೋಪಿ, 2ನೇ ಆರೋಪಿ, ಇನ್ನಿತರ ಆರೋಪಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಅಂತೇಳ್ಬಿಟ್ಟು ಮತ್ತು ಅನಿಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಾಹಿತಿ ಕೊಡ್ತಾನೆ. ಈ ದಿನ ರಾತ್ರಿ ಇವರಲ್ಲಿ ಬರ್ತಾರೆ, ನೀವು ಬೇಕಾದ್ರೆ ಹೊಂಚಾಕ್ಬಿಟ್ಟು ಅದನ್ನು ದೋಚಿಕೊಳ್ಬೋದು ಅಂತೇಳ್ಬಿಟ್ಟೇಳಿ ಮಾಹಿತಿ ಕೊಡ್ತಾನೆ. ಆ ಮಾಹಿತಿಯನ್ನು ಇವರು ಪಡೆದುಕೊಂಡು ಬರ್ತಕ್ಕಂಥ ರಸ್ತೆಯಲ್ಲಿ ವೇಟ್ ಮಾಡ್ತಾಯಿರ್ತಾರೆ. ತದನಂತರ ಬಂದಿರತಕ್ಕಂಥ ಏನು ಓಮ್ನಿ ಕಾರನ್ನು ಫಾಲೋ ಮಾಡ್ಕೊಂಡು ಹೋಗಿ ಅದಕ್ಕೆ ಅಡ್ಡಗಟ್ಟಿ ರಸ್ತೆಯಲ್ಲಿ ಇದನ್ನು ದೋಚ್ಕೊಂಡು ಹೋಗಿರ್ತಾರೆ. ಸೊ ಈ ಪ್ರಕರಣದಲ್ಲಿ ಒಟ್ಟು 4 ಆರೋಪಿಗಳನ್ನು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ಆರೋಪಿಯಾಗಿರ್ತಕ್ಕಂಥ ಹನುಮಂತಪ್ಪ ಅಂತೇಳ್ಬಿಟ್ಟು ಈತನ ವಿರುದ್ಧ ಈಗಾಗಲೇ 2 ಪ್ರಕರಣಗಳು 2017ರಲ್ಲಿ ಒಂದು ಅಡಕೆ ಕಳ್ಳತನ ಪ್ರಕರಣ ಮತ್ತು ಪ್ರಿಪ್ರೇಷನ್ ಫಾರ್ ಡಕಾಯಿತಿ ಪ್ರಕರಣಗಳು ದಾಖಲಾಗಿ ದಾವಣಗೆರೆ ಗ್ರಾಮಾಂತರದಲ್ಲಿ ಈತನ ವಿರುದ್ಧ ಪ್ರಕರಣ ದಾಖಲಾಗಿರ್ತವೆ. ಅದರ ಜೊತೆಗೆ ಈ ಅನಿಲ್ ಅಂತೇಳ್ಬಿಟ್ಟು ಈತನ ವಿರುದ್ಧ 2024ರಲ್ಲಿ ಒಂದು ಕೊಲೆ ಪ್ರಕರಣ ಕೂಡ ವಿಜಯನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಲವಾಗಲು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತದೆ. ಸೊ ಇವೆಲ್ಲ ಕ್ರಿಮಿನಲ್ ಹಿನ್ನೆಲೆ ಉಳ್ಳತಕ್ಕಂಥ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಈ ರೀತಿ ಕಾರಿಗೆ ಅಡ್ಡಗಟ್ಟಿ ಅದನ್ನು ದೋಚ್ಕೊಂಡು ಹೋಗಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ನಮಗೆ ಸುಮಾರು 30 ಲಕ್ಷ ವರ್ತ್ ಪ್ರಾಪರ್ಟಿಯನ್ನು ಸೀಜ್ ಮಾಡ್ಕೊಂಡಿದ್ದೆವು. ಅದರಲ್ಲಿ ಕಾರು, ಅದರ ಜೊತೆಗೆ 23 ಲಕ್ಷ ರೂಪಾಯಿ ಹಣ ಮತ್ತು ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡು ಈಗಾಗಲೇ ಈ ಎಲ್ಲ 4 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ತನಿಖೆಯನ್ನು ಕೈಗೊಳ್ತಾ ಇದ್ದೆವು. ಈ ಒಂದು ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಹೇಳಬೇಕಾಗಿರ್ತಕ್ಕಂಥದ್ದಂದರೆ ನಮ್ಮ ಒಂದು ತಾಂತ್ರಿಕ ಶಾಖೆಯ ಸಿಬ್ಬಂದಿಗಳು ಮಾಡಿರ್ತಕ್ಕಂಥ ಕರ್ತವ್ಯ. ಅವರು ಎಲ್ಲ ಆ್ಯಂಗಲ್ಗಳಿಂದ ಈ ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಸಂಘಟನೆ ಮಾಡಿ ಅದನ್ನು ಫೀಲ್ಡ್ ಆಫೀಸರ್ಸ್ ಕೊಟ್ಟಿದ್ದರಿಂದ ಈ ಒಂದು ಪ್ರಕರಣ ಪತ್ತೆಯಾಗಿದೆ. ಇದಕ್ಕೆ ನಾನು ವಿಶೇಷವಾಗಿ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಳ ಕಷ್ಟಪಟ್ಟು ಪತ್ತೆ ಮಾಡಿದ್ದಾರೆ. ಅವರಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ನಾನು ಈ ಮುಖಾಂತರ ಘೋಷಣೆ ಮಾಡ್ತಾಯಿದ್ದೀನಿ. ಓಮ್ನಿ ಕಾರ್ನಲ್ಲಿ 2 ಬರ್ತಿರ್ತಾರೆ.
ಒಬ್ಬ ಏನು ಫಿರ್ಯಾದಿದಾರರ ಸ್ನೇಹಿತ ಅವನು ಕೂಡ ಈ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅವನ ಜೊತೆ ಸಹಾಯಕನಾಗಿ ಬಂದಿರ್ತಾನೆ. ಅವನು ಜೊತೆ ಇಬ್ಬರು ಬರ್ತಿರ್ತಾರೆ. ಇವರಿಬ್ಬರು ಓಮಿನಿ ಕಾರಲ್ಲಿ ಬರ್ತಿರ್ತಾರೆ. ಕೃತ್ಯ ನಡೆದ ಗಾಡಿಯಲ್ಲಿ ಇಟಿಯೋಸ್ ಕಾರಲ್ಲಿ 4 ಜನ ಆರೋಪಿಗಳು ಬರ್ತಿರ್ತಾರೆ. ಅದರಲ್ಲಿ ಡ್ರೈವರು ಮತ್ತು 3 ಜನ, ಇವೆಲ್ಲ 4 ಜನ ಕೂಡ ದಸ್ತಗಿರಾಗಿದೆ. ಇವರು 15 ಲಕ್ಷ ನಗದಲ್ಲಿ ಟೋಟಲ್ ಏನಾಗಿದೆ ಅಂತಂದರೆ ಇದು ತದನಂತರ ಇವರು ವಶಪಡಿಸಿಕೊಂಡಿರ್ತಕ್ಕಂಥ ಹಣದಲ್ಲಿ ಇವ್ರನ್ನ ವಿಚಾರ ಮಾಡಿದಾಗ ಈ ಹಣದಲ್ಲಿ ಇವನು ಭಾಳಷ್ಟು ಜನಕ್ಕೆ ಪಾರ್ಟಿ ಕೊಟ್ಟಿದ್ದಾನೆ. ತದನಂತರ ಇವನು ಕೃತ್ಯ ನಡೆದ ನಂತರ ಬೇರೆದವರಿಗೆ ಹಣ ಹಂಚಿ ಉಳಿದ ಹಣವನ್ನು ತನ್ನ ಮನೆ ಕಟ್ಟಕ್ಕೂ ಕೂಡ ಇದಕ್ಕೆ ಉಪಯೋಗಿಸ್ಕೊಂಡಿದ್ದಾನೆ ಅಂತ ಇನ್ನೂ ತನಿಖೆ ನಡೀತಾ ಇದೆ. ಈಗ ಒಟ್ಟು ಗೋವಾಕ್ಕೆ ಹೋಗಿಲ್ಲ, ಇಲ್ಲೇ ಊರಲ್ಲಿ ಏನೋ ಪಾರ್ಟಿ ಮಾಡಿದೆ ಅಂತ ಬಿಟ್ಟು ಮಾಹಿತಿ ಇದೆ. ಅವನು ಕೂಡ ದಸ್ತಗಿರಾಗಿದೆ. ಅವನು ಜೊತೆಲಿ ಇರಲಿಲ್ಲ, ಬಟ್ ಮಾಹಿತಿ ಕೊಟ್ಟಿದ್ದ ಹಿನ್ನೆಲೆ ಅವ್ರು ಕೂಡ ದಸ್ತಗಿರಾಗಿದೆ. ಅವನು ಸಾಲ ಈ ಮಧ್ಯವರ್ತಿ ಮತ್ತು ಇನ್ನೊಂದು ಎ2 ಆರೋಪಿ ಮಧ್ಯದಲ್ಲಿ ಹಣದ ವ್ಯವಹಾರ ಇತ್ತು. ಇದೇನು ಎ2 ಆರೋಪಿ ಅವನಿಗೆ ಪದೇ ಹಣ ಕೇಳ್ತಾ ಇದ್ದ, ನನ್ನ ಹಣ ವಾಪಸ್ ಕೊಡು ಅಂತ ಬಿಟ್ಟೇಳಿ. ಆ ವಿಚಾರವಾಗಿ ನೋಡಿ, ಈ ಥರ ಹಣ ಹಿಂಗೆ ದೊಡ್ಡ ವ್ಯವಹಾರ ಆಗ್ತಾಯಿದೆ, ಈ ವ್ಯವಹಾರದಲ್ಲಿ ನೀವು ಸಾಧ್ಯವಾದರೆ ಇದನ್ನು ದೋಚ್ಕೊಂಡು ಹೋಗ್ಬೋದು ನೋಡಿ ಅಂತ ಬಿಟ್ಟೇಳಿ ಮಾಹಿತಿ ಕೊಟ್ಟಿರ್ತಾನೆ. ಸೊ ಆ ಮಾಹಿತಿಯನ್ನು ನಾವು ತಾಂತ್ರಿಕವಾಗಿ ಬಳಸಿಕೊಂಡು ಆನಂತರ ವೆರಿಫೈ ಮಾಡಿದಾಗ ಇದು ಪತ್ತೆಯಾಗಿದೆ.